ನೋಡಿ ಫ್ರೆಂಡ್ಸ್, ಇದು ಲೋ ವೋಲ್ಟೇಜ್ ಇರುತ್ತೆ. ಸ್ಟಾರ್ಟಲ್ಲಿ ಇನ್ನೇನು ಸೈಡ್ ಈ ಥರ ಇದೆ. 100 kV TC ಲಾಂಗ್ ಇದೆ. ಬೇಸಿಗೆ ಟೈಮ್ ಅಲ್ಲ, ಇಲ್ಲಿ ವೋಲ್ಟೇಜ್ ಎಷ್ಟಿರ್ತಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. 190 ಇದೆ, 190 180. ಇದು ಹಾಮ್ಸ್ ಮೀಟ್ರು, ಇದು ಕೇಬಲ್ ಎಲ್ಲ ಓಕೆ. ಇವು ನೋಡಿ ಸ್ಟಾರ್ಟ್ ಮಾಡ್ತೀನಿ ಈ ಥರ ಕೈಯಲ್ಲಿ ಕಾಯಲ್ಲಿ ಸಮೇತ ವೋಲ್ಟೇಜ್ ಆಗಲ್ಲ ಎತ್ಕೊಳ್ಳೋಕ್ಕೆ. ನೋಡಿರಿ, ಆಟೋ ವರ್ಕ್ ಆಗುತ್ತೆ ನೋಡಿ. ಇವಾಗ ಎತ್ಕೊಡ್ತೀನಿ. ಸ್ಟಾರ್ಟಿಂಗ್ ಇದೆ 17 ಆಮ್ಸ್ ಅಂತೈತಿ. 17 ಆಮ್ಸು ವೋಲ್ಟೇಜ್ ಎಷ್ಟು ಬಂದಿರುತ್ತೆ ನೋಡಿ ನೀವು. 140ಕ್ಕೆ ಮೋಟ್ರು ರನ್ ಆಗುತ್ತಾ? ಯಾರಾದರೂ ಇದಕ್ಕೆ ಐಡಿಯಾ ಇದ್ದರೆ ಕೊಡ್ರಪ್ಪ ನೋಡೋಣ. 140 ವೋಲ್ಟೇಜ್ಗೆ ಮೋಟ್ರು ರನ್ ಆಗಬೇಕು ಅಂತ ಐಡಿಯಾಗಳು ಏನಾದರೂ ಇದ್ದರೆ. ನಮ್ಮ ಕಡೆ ಲೋ ವೋಲ್ಟೇಜ್ ಪ್ರಾಬ್ಲಮ್ಮು, ಎಷ್ಟು 200 ಇರುತ್ತೆ ಅಷ್ಟೇ, ಅದರಲ್ಲೇ ಮೋಟ್ರ್ ರನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮೋಟರ್ ಬರೀ ಗುಂಯಿ ಅಂತಿದೆ ಅಷ್ಟೇ, ಸೌಂಡು ಒಂದು ರೌಂಡ್ ಕೂಡ ತಿಗಲ್ಲ. ನೋಡೋಣ, ಡೈರೆಕ್ಟ್ ಕೊಟ್ಟು ನೋಡ್ತೀನಿ. ಇವಾಗ ಡೈರೆಕ್ಟ್ ಕೊಟ್ಟರೆ ಆಗುತ್ತಾ? 140 ವೋಲ್ಟೇಜು TCಯಿಂದ 140 ತುಂಬ ಜಾಸ್ತಿ ಆಯಿತು ಅನ್ಸುತ್ತೆ. ಪಾಪ ಇವು ತೋಟ ಎಲ್ಲ ಯಾವ ರೀತಿ ಆಗಿದೆ ಅಂದರೆ ನೋಡಿರಿ, ರೈತರು ಕಷ್ಟ ಹೇಳ್ಬಾರ್ದು. ಬಿಸಿಲು ನೋಡಿದ್ರೆ 39% ಏನೋ ಇದೆ ಟೆಂಪ್ರೇಚರು. 39 ಅಲ್ಲ 36 ನೋಡಿರಿ. ತೆಂಗಿರಲ್ಲ ಇಲ್ಲಿ ಪಾಪ ಬಡವರಿರು, ಅದರಲ್ಲೂ ಮೇಕೆ ಮಾಡಿದ್ದಾರೆ. ಒಂದು 20 ಮೇಕೆ ಇದ್ದು ಅದರಲ್ಲೇ ಜೀವನ ಮಾಡ್ತಾಯಿದ್ರು ನೋಡಿರಿ. ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಬೆಂಗಳೂರಲ್ಲಿದ್ದಾನೆ, ಒಬ್ಬ ಇಲ್ಲಿದ್ದಾನೆ. ನೋಡ್ಬೇಕು ಇವಾಗ ಡೈರೆಕ್ಟ್ ಕೊಟ್ಟು ನೋಡ್ತೀನಿ ಏನಾಗುತ್ತೆ ಅಂತ. ಮುಟ್ಟಿದ್ರು ಹೊಡೆಯಲ್ಲ ಅನ್ಸುತ್ತೆ ಕರೆಂಟು, ಅಷ್ಟೊಂದಿದೆ ವೋಲ್ಟೇಜು. ಹಾಕಿವ್ನಿ ಬರೀ ಈ ಥರ ಸೌಂಡ್ ಬರುತ್ತಷ್ಟೇ. ಕೇಳಿಸಿಲ್ಲ ಗುಂಯಿ ಅಂತಿದೆ. ಒಂದು ರೌಂಡ್ ಕೊಡ್ತಾಗಲ್ಲ ಮೋಟ್ರು, ಹಳೆ ಮೋಟ್ರು ಈ ವೋಲ್ಟೇಜ್ಗೆ ರನ್ ಮಾಡಿಕೊಡಿ ಅಂತ ರೈತರು ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಂದ ಹಿಂಸೆ ಕೊಡ್ತಾರೆ. ನಾನು ಓಡಲ್ಲ ಅಂತ. ಇದಕ್ಕೆ ಏನಾದರೂ ಐಡಿಯಾ ಇದ್ದರೆ ಯಾರಾದರೂ ಐಡಿಯಾ ಹೇಳ್ರಿ. 140 ಡಬಲ್ ಕೇಬಲ್ ಮಾಡಿದರೆ ಓಡುತ್ತಾ, ಅಥವಾ ಡೆಲ್ಟಾ ಕನೆಕ್ಷನ್ ಮಾಡಿದರೆ ಓಡುತ್ತಾ? ಕೇಬಲ್ ಇರೋದು 2.5 ಕೇಬಲ್ ಇದೆ ಇದರಲ್ಲಿ. ಆಲ್ರೆಡಿ ಒಂದಿರೋ ಹಾಕಿ ಡೆಲ್ಟಾ ವೈಂಡಿಂಗ್ ಇದೆ, ಮೋಸ್ಟ್ಲಿ 38 ಟರ್ನ್ಸ್ ಇರ್ಬೋದು. ಇವಾಗ ಏನಾದರೂ 1 ಹಾಕಿ ಡೆಲ್ಟಾ ಮಾಡ್ಬೋದಾ? ಇಲ್ಲ ಡಬಲ್ ಕೇಬಲ್ ಮಾಡಿದರೆ ಇದೇ ವೈಂಡಿಂಗ್ಗೆ ಬೆಸ್ಟಾ? 1 ಹಾಕಿ ಡಬಲ್ ಕೇಬಲ್ ಮಾಡೋಣ, ಡೆಲ್ಟಾ ಮಾಡ್ಬೋದು. ಹೆಂಗೇನು ಅವ್ರ ಹತ್ರ ಇವಾಗ ಅದು ಬರೋದಲ್ವಾ, ದುಡ್ಡಿಲ್ಲ. ಇದಕ್ಕೆ ಡಬಲ್ ಕೇಬಲ್ ಮಾಡಿಸಿದ್ರೆ 340 ಓಡುತ್ತಾ ಹಿಂಗೆ. ಇದೇ ಥರದ ಪಕ್ಕದ ಜಮೀನಲ್ಲಿ ಆ ಕಡೆ ಕಾಣುತ್ತೆ, ಮನೆ ಕಾಣುತ್ತಲ್ಲ, ಅದಕ್ಕೆ ವೈಂಡಿಂಗ್ ಮಾಡ್ಕೊಟ್ಟಿದ್ದೆ. 1 ಹಾಕಿ ಡೆಲ್ಟಾ ಕನೆಕ್ಷನ್ ಮಾಡಿದೆ. ಇದೇ TC ಇದು, ಇದೇ ಲೈನು, ಆದರೆ ಓಡ್ತಾ ಇದೆ, ರನ್ನಿಂಗ್ ಇದೆ. ಅದೇ ಐಡಿಯಾ ಮೇಲೆ ಇದು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇವಾಗ ಏನು ಮಾಡೋದು? ಹೊಸ ಪಂಪ್ ಹಾಕಿದ್ದಾರೆ ಈ ಮೋಟ್ರಿಗೆ. ಯಾರೋ ಮೊನ್ನೆ ಮೆಕಾನಿಕ್ ಬಂದಿದ್ರಂತೆ. ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಾದರೂ ಐಡಿಯಾ ಕೊಟ್ಟಪ್ಪ ಗೊತ್ತಿರೋರು 140 ವೋಲ್ಟೇಜ್ಗೆ ಯಾವ ಥರ ವೈಂಡಿಂಗ್ ಮಾಡಿದರೆ ಬೆಟರ್ ಹೇಳ್ತೀರಲ್ವಾ ಫ್ರೆಂಡ್ಸ್ ಯಾರಾದರೂ? ಸರಿ, ಓಕೆ, ಗೊತ್ತು, ಕಮೆಂಟ್ ಮಾಡಿರಿ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ಯಾರಾದರೂ ಗೊತ್ತಿರೋರು. ಇವಾಗ ಏನು ಮಾಡೋದು? ಸರಿ, ಓಕೆ, ಬಾಯ್ ಫ್ರೆಂಡ್ಸ್.